ಈಗ ಮುಂದಿನ ಕಾರ್ಯಕ್ರಮದ ಕ್ಲೈಮ್ಯಾಕ್ಸ್ ಕೂಡ ಎಲ್ಲರೂ ಕಾಯ್ತಾ ಇರೋ ಕೊನೆ ಕ್ಷಣ. ಬಣ್ಣ ಬಣ್ಣದ ಲೋಕ, ಸ್ಟೈಲ್ ಮತ್ತು ಪರಂಪರೆಯ ಸಂಗಮ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಗೆಟ್ ರೆಡಿ ಫಾರ್ ದ ಗ್ರ್ಯಾಂಡ್ ಫಿನಾಲೆ. ವೇದಿಕೆ ನಡಗಿಸುವ ಸಮಯ ಬಂದಿದೆ. ಈಗ ಫ್ಯಾಷನ್ ಶೋ, ಆದರೆ ಇದು ಬರೀ ಫ್ಯಾಷನ್ ಶೋ ಅಲ್ಲ, ಇದು ನಮ್ಮ ಸಂಸ್ಕೃತಿಯ ಪ್ರದರ್ಶನ. ಸರಿತಾ ಅವರ ನೇತೃತ್ವದಲ್ಲಿ ಗೀತಾಶ್ರೀ, ದರ್ಶನ್ ಗೌಡ ಮತ್ತು ತಂಡದವರು ರ್ಯಾಂಪ್ ಮೇಲೆ ಬೆಂಕಿ ಹಚ್ಚಕ್ಕೆ ಬರ್ತಿದ್ದಾರೆ. ಕ್ಯಾಮ್ರಾ ರೆಡಿ ಇಟ್ಕೊಳ್ಳಿ, ಕಣ್ಣು ಮಿಟಕಿಸ್ಬೇಡಿ. ಹಿಯರ್ ಕಮ್ಸ್ ದಿ ಫ್ಯಾಷನ್ ಶೋ. ನಮ್ಮ ಕರ್ನಾಟಕದ ವಿಧಾನಸೌಧ ಕಟ್ಟಿಸಿದ್ದು ಎಷ್ಟನೇ ಇಸ್ವಿಲಿ? 73 ಅಲ್ಲ, 66 ಅಲ್ಲ, ಇರ್ಲಿ ಪರವಾಗಿಲ್ಲ, 1956. ಕಾರ್ಯಕ್ರಮ ಶುರು ಮಾಡೋಣ. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಇವತ್ತು ನಮ್ಮ ಮಿಡ್ಲ್ಯಾಂಡ್ಸ್ ಕನ್ನಡಿಗರು ಪ್ರಸ್ತುತಪಡಿಸ್ತಿದ್ದಾರೆ ಕರ್ನಾಟಕದ ಸಂಸ್ಕೃತಿಯ ಅನಾವರಣ. ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ನಮ್ಮ ಕರ್ನಾಟಕದ ಮಣ್ಣಿನ ಸೊಗಡು, ಅಲ್ಲಿನ ಬೆಳೆ, ಅಲ್ಲಿನ ಕಲೆಗೆ ಸಾಟಿ ಇಲ್ಲ. ಅಂತಹ ವಿಶಿಷ್ಟವಾದ ಭೌಗೋಳಿಕ ಮಾನ್ಯತೆ ಅಥವಾ GI ಟ್ಯಾಗ್ ಪಡೆದ ನಮ್ಮ ಹೆಮ್ಮೆಯ ಉತ್ಪನ್ನಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ ನಮ್ಮ ಈ ಸುಂದರ ಮಾಡೆಲ್ಗಳು. ಬನ್ನಿ, ಇವ್ರನ್ನೆಲ್ಲ ಸ್ವಾಗತಿಸೋಣ. ನಮ್ಮ ಮೊದಲ GI ಟ್ಯಾಗ್ ಪಡೆದಂಥ ಪ್ರಾಡಕ್ಟ್ ಧಾರವಾಡ ಪೇಡ. ಉತ್ತರ ಕರ್ನಾಟಕದ ಆತಿಥ್ಯ ಎಷ್ಟು ಸಿಹಿಯೋ ಅಷ್ಟೇ ಸಿಹಿ ಈ ನಮ್ಮ ಧಾರವಾಡ ಪೇಡ. ಇದು ನಿಮಗೆ ಮಿಶ್ರ ಪೇಡ ಆಗಿರ್ಬೋದು ಅಥವಾ ಠಾಕೂರ್ ಪೇಡ ಆಗಿರ್ಬೋದು. ಇದು ಬಾಯಲ್ಲಿಟ್ಟರೆ ಕರಗುವ ಹಾಲಿನಿಂದ ತಯಾರಾದ ಧಾರವಾಡದ ಈ ರುಚಿಯನ್ನು ಪ್ರತಿನಿಧಿಸುತ್ತಿದ್ದಾರೆ ಆಶಾ ವಿಶ್ವನಾಥ್ ಮತ್ತು ಅವರ ಮಗ. ಈಗ ನಮ್ಮ ಎರಡನೇ ವಸ್ತು ಉಡುಪಿ ಮತ್ತು ಚನ್ನಪಟ್ಟಣದ ಕರಾವಳಿಯ ಕಂಪು ಮತ್ತು ಗೊಂಬೆಗಳ ತವರು. ಉಡುಪಿಯ ವಿಶೇಷ ಮಟ್ಟ ಗುಳಬದನೆಕಾಯಿ, ಶಂಕರಪುರ ಮಲ್ಲಿಗೆಯ ಸುಗಂಧ ಹಾಗೂ ಬಣ್ಣ ಬಣ್ಣದ ಚನ್ನಪಟ್ಟಣದ ಆಟಿಕೆಗಳೊಂದಿಗೆ ಬರ್ತಾ ಇದ್ದಾರೆ ಬ್ರಿಜೇಶ್, ಸ್ವಾತಿ ಮತ್ತು ಅನೀಶ್. ಈಗ ನೋಡೋಣ ಕೊಡಗಿನ ಕಿತ್ತಳೆ. ಕರ್ನಾಟಕದ ಕಾಶ್ಮೀರ ಕೊಡಗು, ಅಲ್ಲಿನ ತಂಪಾದ ಹವೆಯಲ್ಲಿ ಬೆಳೆದ ವಿಶಿಷ್ಟ ರುಚಿಯ ಕೊಡಗಿನ ಕಿತ್ತಳೆ ಹಣ್ಣಿನ ಸೊಬಗನ್ನ ಹೊತ್ತು ತರ್ತಾ ಇದ್ದಾರೆ ಧೀರಜ್ ಗೋವಿಂದ್, ಶ್ರುತಿ ಧೀರಜ್, ಮನ್ವಿತ್ ಮತ್ತು ಪ್ರತಿಭಾ ಮತ್ತು ತ್ರಿಷಿಕಾ. ಈಗ ಮುಂದೆ ನಮ್ಮ ಮಲೆನಾಡಿನ ಸವಿ ನೋಡೋಣ. ಘಮಘಮಿಸುವ ಸಾಂಬಾರ್ ಪದಾರ್ಥಗಳು, ಕೊಡಗಿನ ಏಲಕ್ಕಿ, ಅಪ್ಪೆ ಮಿಡಿ ಮಾವು ಹಾಗೂ ಜಗತ್ಪ್ರಸಿದ್ಧ ಕೂರ್ಗ್ ಅರೇಬಿಕಾ ಕಾಫಿಯ ಸ್ವಾದವನ್ನು ಪರಿಚಯಿಸಕ್ಕೆ ನಮ್ಮ ವೇದಿಕೆಗೆ ಬರ್ತಿದ್ದಾರೆ ದಿವ್ಯಾ, ಸುಧನ್ ಮತ್ತು ಧನುಷ್. ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಉಡುಪಿಯ ಸೀರೆಯನ್ನ. ನೇಕಾರರ ಕೈಚಳಕ, ಉಡುಪಿಯ ಹತ್ತಿ ಸೀರೆಗಳು. ಸರಳತೆ ಮತ್ತು ಸೌಂದರ್ಯದ ಪ್ರತೀಕವಾದ ಈ ಸೀರೆಗಳ ವೈಭವವನ್ನು ಪ್ರದರ್ಶಿಸ್ತಾ ಇದ್ದಾರೆ ಲೋಕೇಶ್ ಮತ್ತು ಜ್ಯೋತಿ ಲೋಕೇಶ್.
ಈಗ ನೋಡೋಣ ಕರಿ ಇಶಾದ್ ಮತ್ತು ಖಣ. ಅಂಕೋಲದ ಸಿಹಿಯಾದ ಕರಿ ಇಶಾದ್ ಮಾವು ಮತ್ತು ಉತ್ತರ ಕರ್ನಾಟಕದ ಸಂಪ್ರದಾಯವಾದ ಗುಳೇಸುಡ್ಡದ ಕಣ. ಇದರ ಅಂದವನ್ನು ಹೆಚ್ಚಿಸಲು ಬರ್ತಾ ಇದ್ದಾರೆ ಯೋಗಿ ಪೂಜಾರ್ ಮತ್ತು ಖುಷಿ. ಈಗ ನಮ್ಮ ಮುಂದೆ ನೋಡಕ್ ಸಿಗ್ತಾ ಇದೆ ಕಮಲಾಪುರದ ಬಾಳೆಹಣ್ಣು. ಇದು ರೆಡ್ ಬನಾನಾ. ಇದು ಸಾಮಾನ್ಯ ಬಾಳೆಹಣ್ಣಲ್ಲ, ಕೆಂಪು ಬಣ್ಣದ್ದು ವಿಶಿಷ್ಟ ರುಚಿಯ ಕಮಲಾಪುರದ ಬಾಳೆಹಣ್ಣು. ಇದರ ಶ್ರೇಷ್ಠತೆಯನ್ನು ಸಾರಲು ಬರ್ತಾ ಇದ್ದಾರೆ ಅಭಿನಂದನ್. ಅಭಿನಂದನ್ ಬಾಳೆಹಣ್ಣು ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ಸುತ್ತೆ. ಈ ನಮ್ಮ ಮುಂದೆ ನೋಡೋಣ ಮೈಸೂರಿನ ವೈಭವವನ್ನ, ನಮ್ಮ ಗಂಧದ ಗುಡಿಯನ್ನ, ವಿಶ್ವವಿಖ್ಯಾತ ಮೈಸೂರು ಅಗರಬತ್ತಿ, ಮೈಸೂರು ರೇಷ್ಮೆ ಸೀರೆ ಮತ್ತು ಕಿನ್ನಾಳದ ಕಲೆಯನ್ನ, ಈ ರಾಜವೈಭವನ ವೇದಿಕೆಗೆ ತರ್ತಾ ಇದ್ದಾರೆ ಮನುಗೌಡ, ಪವಿತ್ರ ಮನು ಮತ್ತು ಕಿಶನ್. ಈಗ ಮುಂದೆ ನಮಗೆ ನೋಡೋಕೆ ಸಿಗ್ತಾ ಇದೆ ಕಂಚಿನ ಪಾತ್ರೆಗಳು, ನಮ್ಮ ಕಂಚಿನ ಕಲೆ, ಪಾರಂಪರಿಕ ಲೋಹದ ಕಲೆ, ಕರ್ನಾಟಕದ ಕಂಚಿನ ಪಾತ್ರೆಗಳು. ಈ ಕರಕುಶಲತೆಯ ಕುರುವಾಗಿ ಬರ್ತಾ ಇದ್ದಾರೆ ದರ್ಶನ್ ಗೌಡ ಮತ್ತು ನಂದಿನಿ ಗೌಡ. ಈಗ ಮುಂದೆ ನಮಗೆ ಸಿಗುತ್ತೆ ಬೆಂಗಳೂರಿನ ನೀಲಿ ದ್ರಾಕ್ಷಿಗಳು. ಸಿಲಿಕಾನ್ ಸಿಟಿಯ ಸಿಹಿ ಹುಳಿಯ ರುಚಿ ಬೆಂಗಳೂರಿನ ನೀಲಿ ದ್ರಾಕ್ಷಿ. ಇದನ್ನು ಪ್ರತಿನಿಧಿಸ್ತಿರೋದು ಧೃತಿ. ಈಗ ಸ್ವಲ್ಪ ದಕ್ಷಿಣದ ಕಡೆಗೆ ಬರೋಣ. ನಮ್ಮ ದಕ್ಷಿಣದ ಸಿರಿ ನಂಜನಗೂಡು ಮತ್ತು ಮೊಳಕಾಲ್ಮೂರಿಂದ. ದೇವಸ್ಥಾನ ನಗರಿಯ ಪ್ರಸಿದ್ಧ ನಂಜನಗೂಡು ರಸಬಾಳೆ, ಮೊಳಕಾಲ್ಮೂರು ರೇಷ್ಮೆ ಸೀರೆಗಳು ಹಾಗೂ ಮೈಸೂರಿನ ಗಂಜೀಫಾ ಕಲೆ, ಇವುಗಳ ಸಂಗಮವಾಗಿ ಬರ್ತಾ ಇದ್ದಾರೆ ಪ್ರವೀಣ್, ರಶ್ಮಿ ಮತ್ತು ಆರ್ಯನ್. ಊಟ ಆದ್ಮೇಲೆ ನಿಮ್ಗೆಲ್ಲ ಬೀಡ ಸಿಕ್ತು. ಹಾಗೆ ತಾಂಬೂಲ ನಮ್ಮ ಕರ್ನಾಟಕದ ಒಂದು ವಿಶೇಷ. ನಮ್ಮ ಹಬ್ಬ ಹರಿದಿನಗಳಲ್ಲಿ ತಾಂಬೂಲಕ್ಕೆ ಅಗ್ರಸ್ಥಾನ. ಮೈಸೂರು ವೀಳ್ಯದೆಲೆ ಮತ್ತು ಶಿರಸಿಯ ಅಡಿಕೆ, ಈ ಸಂಪ್ರದಾಯವನ್ನು ಎತ್ತಿಡಿಯಕ್ಕೆ ಬರ್ತಾ ಇದ್ದಾರೆ ರಾಕೇಶ್ ಗೌಡ ಮತ್ತು ಹೇಮಾ. ನಮ್ಮ ಕರ್ನಾಟಕ ಸುಗಂಧ ಮತ್ತು ಸ್ವಾದಕ್ಕೆ ತುಂಬ ಖ್ಯಾತಿ. ಮೈಸೂರು ಸ್ಯಾಂಡಲ್ ಸಾಬೂನು, ಹಡಗಲಿ ಮಲ್ಲಿಗೆಯ ಕಂಪೆನ ಜೊತೆ ವಿಜಯಪುರದ ಇಂಡಿ ನಿಂಬೆಹಣ್ಣಿನ ಕರಮತ್ತು ಇದನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಸುಪ್ರೀತ್, ರಾಖಿ ಮತ್ತು ಧ್ರುವ. ಬರೀ ಸಿಹಿ ಅಂದ್ರೆ ಹೆಂಗೆ ಹೇಳಿ, ಸ್ವಲ್ಪ ಖಾರನೂ ಬೇಕು ನಮಗೆ. ನಮ್ಮ ಮುಂದಿನ ಪ್ರಾಡಕ್ಟ್ ಬ್ಯಾಡಗಿಯ ಮೆಣಸಿನಕಾಯಿ. ಬಣ್ಣಕ್ಕೆ ಮತ್ತು ಖಾರಕ್ಕೆ ಫೇಮಸ್ ನಮ್ಮ ಬ್ಯಾಡಗಿ ಮೆಣಸಿನಕಾಯಿ. ಕೆಂಪು ಸುಂದರಿಯರಂತೆ ಮೆಚ್ಚಲು ವೇದಿಕೆಗೆ ಬರ್ತಾ ಇದ್ದಾರೆ ರಮೇಶ್ ಗೌಡ ಮತ್ತು ಸಹಸ್ರ. ಒಬ್ಬರು ಬ್ಯಾಡಗಿ ಮೆಣಸಿನಕಾಯಿ, ಇನ್ನೊಬ್ರು ಚೋಟು ಮೆಣಸಿನಕಾಯಿ. ನಮ್ಮ ಮುಂದಿನ ಪ್ರಾಡಕ್ಟ್ ಕಸೂತಿ ಮತ್ತು ಬಿದ್ರಿ. ಈ ಬೆಂಗಳೂರಿನ ಗುಲಾಬಿ ಈರುಳ್ಳಿ, ಧಾರವಾಡದ ಕೈಚಳಕದ ಕಸೂತಿ ಕಲೆ ಹಾಗೂ ಬೀದರ್ನ ಬಿದ್ರಿ ಕಲೆ, ಈ ಮೂರು ಕಲೆಗಳ ಸಮ್ಮಿಲನವನ್ನು ತೋರಲು ಬರ್ತಾ ಇದ್ದಾರೆ ತಿಲಕ್, ಭೂಮಿ ಮತ್ತು ಗೌರಿ. ಈಗ ಹಾಗೆ ಸ್ವಲ್ಪ
ಮಾಡೆಲ್ ಕಡೆಗೆ ಬರೋಣ. ನಮ್ಮ ಉತ್ತರ ಕರ್ನಾಟಕದ ಶಾನ್ಭೋಗ್ ಇಳಕಲ್ ಸೀರೆ ಹಾಗೂ ದೇವನಹಳ್ಳಿಯ ರುಚಿಕರ ಚಕೋತ ಹಣ್ಣು ಈ ಜೋಡಿಯನ್ನ ವೇದಿಕೆ ಕರೆಯೋಣ. ಗೀತಾ ಶ್ರೀಶೈಲ್ ಮತ್ತು ವೇದಾ ಶ್ರೀಶೈಲ್. ನಮ್ಮ ಇನ್ನೊಂದು ವಿಶಿಷ್ಟ ಕಸೂತಿ ಅಂತಂದ್ರೆ ಲಂಬಾಣಿ ಕಸೂತಿ. ಬಳ್ಳಾರಿಯ ಸಂಡೂರಿನ ಲಂಬಾಣಿ ಕಸೂತಿ. ಬಣ್ಣ ಬಣ್ಣ ತಾರಗಳು, ಕನ್ನಡಿಗಳ ಚಿತ್ತಾರ ಈ ಜಾನಪದ ಕಲೆಯನ್ನು ಪ್ರದರ್ಶಿಸಲು ಬರ್ತಾ ಇದ್ದಾರೆ ಶ್ರೀಲಕ್ಷ್ಮಿ ಶ್ರೀಶೈಲ್ ಸಂಗೊಳ್ಳಿ. Ladies and gentlemen, I now present to you the Indian flag. Although the Indian flag is not tagged with any GI, it is the identity of Bharat and all of us. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕರ್ನಾಟಕದ ಮಣ್ಣಿನ ಗುಣವೇ ಆಗಿದೆ. ಉತ್ತರದ ಕಡೆಯಿಂದ ದಕ್ಷಿಣದವರೆಗೂ, ಕರಾವಳಿಯಿಂದ ಮಲೆನಾಡಿನವರೆಗೂ ಎಷ್ಟೊಂದು ವೈವಿಧ್ಯತೆ. ಈ ಎಲ್ಲ GI ಟ್ಯಾಗ್ ಉತ್ಪನ್ನಗಳು ನಮ್ಮ ರಾಜ್ಯದ ಸಂಪತ್ತು. ಈ ಸುಂದರ ಪ್ರದರ್ಶನ ನೀಡಿದ ಎಲ್ಲ ಮಾಡೆಲ್ಗಳಿಗೂ ಹಾಗೂ ಮಿಡ್ಲ್ಯಾಂಡ್ಸ್ ಕನ್ನಡಿಗರು ತಂಡಕ್ಕೆ ಜೋರಾದ ಚಪ್ಪಾಳೆ ಬರಬೇಕು. ಏನ್ ಹಾಡ್ ಮಾಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಆಗಿರ್ಲೇಬೇಕು ಅಂತ ಫ್ಯಾಷನ್ ಶೋನ ಇಲ್ಲಿ ಮಾಡಿಸಿದ್ದು.